ಅವರು ಬಿಸಿಲಿಗೆ ಕುಂತಿದ್ದಾರೆ, ಅವರು ಹುಡುಗಾಟಿಗೆ ಕುಂತಿಲ್ಲ. ಇವತ್ತು ಸರ್ಕಾರ ಚಿತ್ರಣವನ್ನ ಬದಲಿ ಮಾಡಬೇಕಾಗ್ತದೆ. ಇವತ್ತು ನಾವು ನೀವೆಲ್ಲ ಕಲ್ತದೆ ಸರ್. ಇವತ್ತು ಎಂತ ಪರಿಸ್ಥಿತಿ ಆಗೈತಪ್ಪ ಅಂತಂದ್ರೆ, ಉದಾಹರಣೆಗೆ ನಾನು ಒಂದು ವರದಿಯನ್ನು ತಗೊಂಡು ಮೊನ್ನೆ ರಾಷ್ಟ್ರೀಯ ರಕ್ಷಣಾ ದತ್ತಾಂಶದ ಬ್ಯೂರೋ ರಿಪೋರ್ಟ್ ಪ್ರಕಾರ ಪ್ರತಿ 4 ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಾಲಬಾಧೆಗಾಗಿ. ಎಷ್ಟು ಹೇಳ್ರು ನಮ್ಮ? ಪ್ರತಿ 4 ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಷ್ಟ್ರೀಯ ರಕ್ಷಣಾ ದತ್ತಾಂಶದ ಬ್ಯೂರೋ ರಿಪೋರ್ಟ್ ಪ್ರಕಾರ. ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕಾಣ್ತಾ ಇಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಣ್ತಾ ಇಲ್ಲ. ಎಲ್ಲರೂ ಈಗಾಗಲೇ ನಮ್ಮ ದಿನೇಶ್ ಶಿರೋಳ್ ಅವರು ಹೇಳಿದ್ರು, ದಿನೇಶ್ ಶಿರೋಳ್ ಅವರು ನಾಟಕೀಯ ರಾಜಕಾರಣ ಮಾಡಬೇಡ್ರಿ, ನೀವು ಸತ್ಯಾಂಶದ ರಾಜಕಾರಣ ಮಾಡ್ರಿ ಅಂತ ಹೇಳಿದ್ರು. ಹಾಗಾಗಿ ನಾಟಕ ಮಾಡ್ತಾ ಇದ್ದಾರೆ. ಈ ರಾಜಕಾರಣಿಗಳನ್ನು ನಂಬಲು ಬೇಡ. ನಾವು ಇನ್ನು ಮುಂದೆ ನಾವೇನಾದ್ರೂ ಉಳಿಬೇಕಂತಂದ್ರೆ ಇಲ್ಲೇನು ಕುಂತಾರಲ್ಲ ವೇದಿಕೆ ಮೇಲೆ ನಮ್ಮ ರಾಜ್ಯ ಗೌರವ ಅಧ್ಯಕ್ಷರು, ರಾಜ್ಯ ಕಾರ್ಯಕರ್ತರು, ಇವರೆಲ್ಲ ಶಾಸಕರಾಗಿ ಮುಂದೆ ವಿಧಾನಸಭೆಗೆ ಹೋಗ್ಬೇಕು, ಪಾರ್ಲಿಮೆಂಟ್ಗೆ ಹೋಗ್ಬೇಕು. ಆಗ ನಾವು ಬೀದಿ ಕೂಡಲ್ಲ, ಇಲ್ಲಂದ್ರ ನಿರಂತರ ಈ ಬೀದಿ ನಮ್ಗೆ ಶಾಶ್ವತ ಆಗುತ್ತ. ಹಾಗಾಗಿ ಇವತ್ತು ರೈತರು ರಕ್ಷಿಗಳಕ್ಕಿಂತ ಮುಂಚಿತವಾಗಿ ಈ ರಾಜಕಾರಣಿಗಳು ಒಂದು ಸಿಹಿ ಸುದ್ದಿಯನ್ನು ಕಳಿಸಿ ರೈತರ ಕನಿಷ್ಠ 3,500 ರೂಪಾಯಿ ಕೈಲಿಕ್ಕಿ ಬಳಸಬೇಕಂತ ಹೇಳಿ ನಾನು ಈ ಮೂಲಕ ಒತ್ತಾಯಿಸಿ, ಯಾಕಂದ್ರೆ ಮಾಧ್ಯಮದವರು ಬಂದಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ಸವಿಸ್ತಾರವಾಗಿ. ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.